ಐಜೂರು ಠಾಣೆಯ ಇನ್ಸ್ಪೆಕ್ಟರ್ ಅಮಾನತ್ತಾಗಿದೆ. ಸದನ ಆರಂಭದಲ್ಲೇ ವಿಪಕ್ಷಗಳಿಂದ ರಾಮನಗರ ವಿಚಾರ ಪ್ರಸ್ತಾಪ ಆಗುತ್ತೆ. ರಾಮನಗರ ವಿಚಾರ ಪ್ರಸ್ತಾಪಿಸ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರಸ್ತಾಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಡ್ತಾರೆ. ವಿಪಕ್ಷದವರು ಪಿಎಸ್ಐ ಅಮಾನತಿಗೆ ಒತ್ತಾಯ ಮಾಡಿದ್ರು. ವಕೀಲರು ಬೆಂಗಳೂರಿಗೆ ಬಂದು ಪ್ರತಿಭಟಿಸಲು ನಿರ್ಧರಿಸಿದ್ರು. ತನ್ವೀರ್ ಹುಸೇನ್ ಸಸ್ಪೆಂಡ್ ಮಾಡೋದಾಗಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣವಾದ ಚಾಂದ್ ಪಾಷಾ ವಿರುದ್ಧವೂ ಕಠಿಣ ಕ್ರಮ ಆಗಬೇಕು. ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ. ರಾಮನಗರದಲ್ಲಿ ವಕೀಲರೆಲ್ಲರೂ ಕೂಡ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿ ಇವತ್ತು ಬೆಂಗಳೂರಲ್ಲಿ ಬಂದು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ಆದ್ರಿಂದ ಸರ್ಕಾರ ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಅಧಿಕಾರಿ ತನ್ವೀರ್ ಹುಸೇನ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಿ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ. ಚನ್ನಪಟ್ಟಣದ ಡಿವೈಎಸ್ಪಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗಬಹುದು ಅಂತ ಹೇಳಿ ಆ ತನ್ವೀರ್ ಹುಸೇನ್ ಅವರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು ಅವರ ಮೇಲೆ ಕಠಿಣವಾದ ಕ್ರಮವನ್ನ ತಗೊಳ್ತಾ ಇದ್ದೇವೆ. ಸನ್ಮಾನ್ಯ ಗೃಹ ಸಚಿವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೊಡಕ್ಕೆ ನಿಮ್ದು ಅದರಲ್ಲಿ ಬಹಳಷ್ಟು ಪಾತ್ರ ಇದೆ ಅಂತ ಮೊದಲನೇದಾಗಿ ನಿಮಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ನಿನ್ನೆ ಸಂಧಾನ ಸಭೆ ಮಾಡಿದಾಗ ನೀವು ಮೊದಲನೇ ಬಾರಿಗೆ ನಮ್ಮನ್ನೆಲ್ಲ ಕರೆದು ಸಂಧಾನ ಮಾಡಿ ಪ್ರತಿ ಸಲ ನಾನು ಕರೀತೇನೆ. ಮೊದಲನೇ ಬಾರಿ ನಾಯಕರು ಎಲ್ಲಾ ಟೈಮ್ ನಲ್ಲಿ ನೀವು ಅವರಿಗೆ ಹೆಚ್ಚು ಒತ್ತು ಕೊಟ್ರು ಮೊದಲನೇ ಬಾರಿ ಅಂತ ಅವರಲ್ಲ ಇದು ಎಂತದ್ದು ಈ ಅಧಿವೇಶನದಲ್ಲಿ ಮೊದಲ ಬಾರಿ ಅಂತಂದೆ. ಅದನ್ನ ಸೇರ್ಸ್ಕೊಬೇಕು ನೀವೆಲ್ಲ. ತಾವು ಕರೆದು ಸರ್ಕಾರಕ್ಕೂ ತಿಳಿ ಹೇಳಿ ಈ ತರದ ಅಬೆಚುವಲ್ ಅಂದ್ರೆ ಪ್ರತಿ ಬಾರಿನೂ ಈ ತರ ತಪ್ಪುಗಳು ಮಾಡುವಂತವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ನೆನ್ನೆ ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ವಿಶೇಷವಾಗಿ ನಮ್ಮ ಗೃಹ ಸಚಿವರು ಧೈರ್ಯವನ್ನ ಎಲ್ಲ ಅಲ್ಲಿರುವಂತ ರಾಮನಗರ ಜಿಲ್ಲೆದ ಒಂದು ಹಿಡಿತ ಏನಿದೆ ಅದನ್ನ ಬಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.